ಇಲ್ಕಲ್ ಸ್ಪೋರ್ಟ್ಸ್ ಉತ್ಸವ ಬೆಂಗಳೂರು ಮಹಿಳಾ U19 ತಂಡ ಜಯ. ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇಲ್ಕಲ್ ವತಿಯಿಂದ IPL ಸೀಸನ್ 8 ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ KSCA ಮಹಿಳಾ ಕ್ರಿಕೆಟ್ ತಂಡಗಳ ಅಂಡರ್ 19 T20 ವಿಶೇಷ ಪ್ರದರ್ಶನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಮಹಿಳಾ ಆಟಗಾರರನ್ನು ಶಾಲಾ ವಿದ್ಯಾರ್ಥಿನಿಯರು ಹೂವು ನೀಡಿ ಸ್ವಾಗತಿಸಿದರು. ಈ ವಿಶೇಷ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರ ಅವರು ಹಾಗೂ ಡಾ ಅರುಣ ಅಕ್ಕಿರವರು ಟಾಸ್ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಪಂದ್ಯಾವಳಿಯಲ್ಲಿ ಮೈಸೂರು ಮಹಿಳಾ ತಂಡ ಹಾಗೂ ಬೆಂಗಳೂರು ಮಹಿಳಾ ತಂಡಗಳು ಭಾಗವಹಿಸಿ ಉತ್ತಮ ಆಟ ಪ್ರದರ್ಶಿಸಿದವು. ಕೊನೆಯ ಹಂತದವರೆಗೂ ರೋಚಕವಾಗಿ ನಡೆದ ಪಂದ್ಯದಲ್ಲಿ ಬೆಂಗಳೂರು ಮಹಿಳಾ ತಂಡವು ಜಯಗಳಿಸಿತು. ಪಂದ್ಯದ ನಂತರ ಶಾಸಕ ವಿಜಯಾನಂದ ಕಾಶಪ್ಪನವರ ಅವರು ಎರಡೂ ತಂಡಗಳ ಆಟಗಾರಿಯರಿಗೆ ಅಭಿನಂದನೆಗಳನ್ನು ತಿಳಿಸಿ ನೆನಪಿನ ಕಾಣಿಕೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿನಿಯರು, ಮಹಿಳೆಯರು, ಮುಖಂಡರು, ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಪದಾಧಿಕಾರಿಗಳು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಮಹಿಳಾ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಈ ರೀತಿಯ ಪಂದ್ಯಾವಳಿಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರತಿಭೆಗಳನ್ನು ಹೊರತರುವಂತಾಗಲಿ ಎಂಬ ಆಶಯವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿನಿಯರು, ಸ್ಥಳೀಯ ಮಹಿಳೆಯರು ಮತ್ತು ಮುಖಂಡರು, ಅಸೋಸಿಯೇಷನ್ ಪದಾಧಿಕಾರಿಗಳು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಮತ್ತು ಬೆಂಗಳೂರು ಇವತ್ತು ಎಲ್ಲ ನಮ್ಮ ಕ್ರೀಡಾ ಪಟುಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಇವತ್ತು ನಿಜವಾದ ಒಂದು ಒಳ್ಳೆಯ ಪ್ರದರ್ಶನ ಮ್ಯಾಚ್ ಅನ್ನ ಇವತ್ತು ಆಡಿ ಎಲ್ಲರಿಗೂ ಒಳ್ಳೆಯ ಒಂದು ಕ್ರೀಡೆಯ ಮನೋಭಾವನೆಯನ್ನು ತುಂಬುವಂತ ಕೆಲಸ ನಮ್ಮ ಕ್ರೀಡಾಪಟುಗಳು ಮಾಡಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಪರವಾಗಿ ಮತ್ತು ನಮ್ಮ ಎರಡು ತಂಡಕ್ಕೂ ಧನ್ಯವಾದಗಳನ್ನು ನಾನು ಮಾತುಕತೆ ಬಯಸ್ತೇನೆ. ಈ ಒಂದು ಮ್ಯಾಚ್ ಅನ್ನ ವೀಕ್ಷಣೆ ಮಾಡಲು ನಮ್ಮ ನಗರದ ಎಲ್ಲ ಗೌರವಾನ್ವಿತ ನಮ್ಮ ಹುಡುಗರು ಮತಕ್ಷೇತ್ರದ ಎಲ್ಲ ಇಲ್ಕಲ್ ಹಾಗೂ ಹುಡುಗರು ಮತ್ತು ಎಲ್ಲ ಗ್ರಾಮೀಣ ಆಗಮಿಸುವಂತ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾ ಪ್ರೋತ್ಸಾಹಕರೇ, ಈಗ ಈ ಪ್ರದರ್ಶನ ಮ್ಯಾಚ್ ಅನ್ನ ಕೊನೆಯ ಊರನ್ನು ನಾವು ನೋಡಿದ್ವಿ. ನಿಜವಾಗಲೂ ಏನಾಗುತ್ತೋ ಅನ್ನೋದು ಒಂದು ಕುತೂಹಲ. ಒಂದು ಕಡೆ ಬ್ಯಾಟಿಂಗ್ದವ್ರು ಹೊಡಿಬೇಕಂತ, ಒಂದು ಬಾಲಿಂಗ್ದವ್ರು ಔಟ್ ತೆಗಿಬೇಕು ಅಂತ ಅವ್ರು ಕಾತುರರಾಗಿ ಕಾಯ್ತಾ ಇದ್ರು. ಆದ್ರೂ ಒಂದು ರೋಮಾಂಚಕ ಮ್ಯಾಚ್ ಆಯ್ತು. ಕೊನೆಯ ಬಾಲಲ್ಲಿ 7 ರನ್ ಊರಿನ ಮುಖಾಂತರ ಇವತ್ತು ನಮ್ಮ ಬೆಂಗಳೂರು ಅವರು ಜಯವನ್ನು ಗಳಿಸಿದ್ರು. ಅವರಿಗೆ ನಾನು ಐ ಕಂಗ್ರಾಚುಲೇಟ್ ದೆಮ್ ಅಂಡ್ ಐ ಹಾರ್ಟ್ಲಿ ವೆಲ್ಕಮ್ ದೆಮ್ ಅಗೇನ್ ಫಾರ್ ದಿಸ್. For last 38 days we are conducted the IPL season 8 and there are 14 teams are playing in this IPL 8. We are reached already final. ತುಂಬಾ ಧನ್ಯವಾದಗಳು. ನಿಜವಾಗ್ಲೂ I feel really very happy when I get the praise from the people, really, because especially ನಾವು ಈ ಕ್ರೀಡಾಕೂಟವನ್ನ ಕಳೆದ 38 ದಿವಸಗಳಿಂದ ಸೀಸನ್ 8 ಬಹಳ ವಿಶಿಷ್ಟವಾಗಿ ಯಾವುದೇ ಒಂದು ಕೊರತೆ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆಟವನ್ನು ಆಡಿಸಿದ್ರು ಕೂಡ ಅದರಲ್ಲಿ ಒಂದು ಅರ್ಥ ಇರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಆಟವನ್ನು ಆಡಿಸೋದು ಬೇಡ ಅಂತೇಳಿ ನಮ್ಮ ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು, ನಮ್ಮ ಮುಚ್ಕಂಡಿ ಸರ್ ಅವರು ಮತ್ತು ನಮ್ಮ ನರಗುಂದ ಮಾಂತೇಶ್ ಅವರು, ನಮ್ಮ ಶಬೀರ್ ಬಾಗ್ವಾನ್ ಆಗಿರ್ಬೋದು, ಅರವಿಂದ್ ಬಡಿಗೇರ್ ಆಗಿರ್ಬೋದು, ನಮ್ಮ ವಿಶ್ವನಾಥ್ ಪಾಟೀಲ್, ಅಮೃತ್ ಬಿಜ್ಜಲ್, ಭಾಳಷ್ಟು ಜನ, ನಮ್ಮ ರಾಘು, ನಮ್ಮ ಸಂತೋಷ್ ರಾಮವಾಡಿಗೆ, ಎಲ್ಲರೂ ಒಂದು ವ್ಯವಸ್ಥಿತವಾಗಿ ಇವತ್ತು ಆಯೋಜನೆ ಮಾಡೋದಕ್ಕೆ ಅವರು ಕೂಡ ಕಾರಣೀಭೂತರಿದ್ದಾರೆ. ಅದರ ಹಿಂದೆ ನಾನು ಇದ್ದೀನಿ ಅನ್ನೋದನ್ನು ಮಾತ್ರ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಇರಬೇಕಂತ, ಯಾರಾದರೂ ಒಬ್ಬರು ಇರಬೇಕಂತ. ಆ ರೀತಿಯಲ್ಲಿ ಈ ಒಂದು ಕ್ರೀಡೆಯನ್ನು, ಯಾಕಂದ್ರೆ ನಾವು KPL ಕೂಡ ಆಡಿಸಿದ್ವಿ ಮೇಡಮ್. ವಿ ಪ್ಲೇಡ್ KPL ಆಲ್ಸೋ. ಬಿಜಾಪುರ ಬುಲ್ಸ್ ಅಂತೇಳಿ ನಂದೊಂದು ತಂಡ ಮಾಡಿದ್ವಿ. ನಾವು KPL ಅನ್ನು ಕೂಡ ಆಟವನ್ನು ನಾವು ಕರ್ನಾಟಕ ಸ್ಟೇಟ್ ಲೆವೆಲ್ ಆಟವನ್ನು ಕೂಡ ಆಡಿಸಿದ್ವಿ. ಮುಂದೆ ಬರೋ ದಿನಗಳಲ್ಲಿ ಒಂದು ಅಕಾಡೆಮಿಯನ್ನು ತೆಗೆದು ನಾವು ವಿಶೇಷವಾಗಿ ವುಮೆನ್ ಕ್ರಿಕೆಟ್ ಒಂದು ಅವರಿಗೆ ಎಂಪವರಿಂಗ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ನಾನು ಎಲ್ಲ ಪಾಲಕರಲ್ಲಿ, ಗುರು ಹಿರಿಯರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ತಮ್ಮ ಮಕ್ಕಳನ್ನು ಕೂಡ ಕ್ರೀಡೆಗೆ ಅಳವಡಿಸಿ, ಅದರಲ್ಲಿ ಕ್ರಿಕೆಟ್ಗೆ, ಯಾಕಂದರೆ ಕ್ರಿಕೆಟ್ ತಂಡ ಬೇಕು ನಮ್ಮ ನಾಡಿಗೆ.
ನಮ್ಮ ನಾಡಿಗೂ ಬೇಕು, ನಮ್ಮ ದೇಶಕ್ಕೂ ಕೂಡ ಬೇಕು. ಅಂಥ ಕ್ರೀಡಾಪಟುಗಳನ್ನು ನೀವು ಕರ್ಕೊಂಡ್ಬಂದು ಬಿಡ್ರಿ. ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಆಡಿಸೋದಕ್ಕೆ ನಾವು ಖಂಡಿತವಾಗಿ ಮುಂದಾಗ್ತೀವಿ, ಅವ್ರ ಪ್ರೋತ್ಸಾಹವನ್ನು ಕೊಡ್ತೀವಿ.